ನಮಸ್ಕಾರ. ಇವತ್ತಿನ ವಿಡಿಯೋ ಒಂದು ವರ್ಷದಲ್ಲಿ ಜಾಸ್ತಿ ಬೆಳವಣಿಗೆ ಕಾಣುತ್ತಿರುವ 20 ಷೇರುಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸಾಮಾನ್ಯವಾಗಿ ನಮ್ಮ ಷೇರುಗಳು ಅಭಿವೃದ್ಧಿ ಹೊಂದುತ್ತಾ ಇದ್ದಾವೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಪ್ಯಾರಾಮೀಟರ್ ಇದೆ. ಅದೇನು ಅಂತಂದ್ರೆ ಕಂಪನಿಯ ರೆವೆನ್ಯೂ ಮತ್ತು ಸೇಲ್ಸ್ ಗ್ರೋತ್ ವರ್ಷ ಜಾಸ್ತಿ ಆಗ್ತಾ ಇರಬೇಕು. ರೆವೆನ್ಯೂ ಮತ್ತು ನೆಟ್ ಪ್ರಾಫಿಟ್ ಮೇಲಕ್ಕೆ ಹೋದಾಗ ಕಂಪನಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಆಗುತ್ತೆ ಮತ್ತು ಮುಂದಿನ ವರ್ಷ ಷೇರಿನ ಬೆಲೆ ಅದಕ್ಕೋಸ್ಕರ ಮೇಲಕ್ಕೆ ಹೋಗಿ ಪ್ರಾರಂಭ ಆಗುತ್ತೆ. ಯಾವುದಾದ್ರೂ ಒಂದು ಕಂಪನಿಯ ರೆವೆನ್ಯೂ ಕಮ್ಮಿ ಆಗ್ತಾ ಇದೆ, ಇಲ್ಲ ಅದೇ ತರ ಫ್ಲಾಟ್ ಆಗಿದೆ ಅಂತಂದ್ರೆ ನಮಗೆ ಗೊತ್ತಾಗುತ್ತೆ ಬಿಸ್ನೆಸ್ ನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬಹುಶಃ ಕಾಂಪಿಟೇಷನ್ ಇರ್ಬೋದು, ಲೋ ಡಿಮಾಂಡ್ ಇರ್ಬೋದು ಅವರ ಪ್ರಾಡಕ್ಟ್ ಮತ್ತೆ ಸರ್ವಿಸಿಗೆ. ಆದ್ದರಿಂದ ಯಾವ ಕಂಪನಿಯ ಸೈಜು ಎಷ್ಟಿದೆ ಅಂತ ತಿಳ್ಕೊಂಡು ಅದರ ಮೇಲೆ ಆ ಕಂಪನಿಯ ಗ್ರೋತ್ ರೇಟು ರೆವೆನ್ಯೂ ಎಷ್ಟು ಮೇಲಕ್ಕೆ ಹೋಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಈ ಷೇರುಗಳು ಮೇಲಕ್ಕೆ ಹೋಗ್ತಾವೋ ಅಥವಾ ಕೆಳಕ್ಕೆ ಹೋಗ್ತಾವೋ ಅಂತ. ಆದ್ದರಿಂದ ನಾವು ಪ್ರತಿಯೊಂದು ಕಂಪನಿಯ ಗ್ರೋತ್ ಅನ್ನು ಕೂಡ ನೋಡಬೇಕು. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಸ್ಟಾಕ್ಸ್ ವಿತ್ ಹೈ ಪ್ರಾಫಿಟ್ ಗ್ರೋತ್ ಜೂನ್ 2023 ವರ್ಸಸ್ ಜೂನ್ 2022 ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ. ಅಂದರೆ ನಾನು ಮಾತಾಡ್ತಾ ಇರೋದು ಕಂಪನಿಯ ಸ್ಟಾಕಿನಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಲ್ಲ, ಕಂಪನಿಯ ಪ್ರಾಫಿಟ್ ಗ್ರೋತ್ ಅದೆಷ್ಟು ಮೇಲಕ್ಕೆ ಹೋಗಿದೆ ಅಂತ. ಮೊದಲನೇದು SBI ಲೈಫ್ ಇನ್ಶೂರೆನ್ಸ್ 480% ಮೇಲಕ್ಕೆ ಹೋಗಿದೆ. 2 HDFC ಲೈಫ್ ಇನ್ಶೂರೆನ್ಸ್ 249%. 3 ಬಜಾಜ್ ಫಿನ್ಸರ್ವ್ 47%. 4 ಟಾಟಾ ಮೋಟಾರ್ಸ್ 42. 5 ICICI ಬ್ಯಾಂಕ್ 42. 6 ಕೋಟಕ್ ಮಹೀಂದ್ರಾ ಬ್ಯಾಂಕ್ 40. 7 HDFC ಬ್ಯಾಂಕ್ 37%. 8 ಆಕ್ಸಿಸ್ ಬ್ಯಾಂಕ್ 37%. 9 ಬಜಾಜ್ ಫೈನಾನ್ಸ್ 35%. 10 ಅದಾನಿ ಪೋರ್ಟ್ಸ್ 35%. ಈಗ ನಿಮ್ಮ ಮುಂದೆ ಇನ್ನೊಂದು ಪಟ್ಟಿ, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಸ್ಟಾಕ್ಸ್ ವಿತ್ ಹೈ ಪ್ರಾಫಿಟ್ ಗ್ರೋತ್ ಜೂನ್ 2023 ವರ್ಸಸ್ ಜೂನ್ 2022. 1 ಝೊಮ್ಯಾಟೊ 71%. 2 ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ 47%. 3 ಬ್ಯಾಂಕ್ ಆಫ್ ಬರೋಡಾ 40%. 4 ಕೆನರಾ ಬ್ಯಾಂಕ್ 37%. 5 ಅದಾನಿ ಗ್ರೀನ್ ಎನರ್ಜಿ 33%. 6 ಇಂಟರ್ ಗ್ಲೋಬ್ ಏವಿಯೇಷನ್ 30%. 7 ಸಂವರ್ಧನ ಮದರ್ಸನ್ 28%. 8 SBI ಕಾರ್ಡ್ಸ್ 26. 9 PI ಇಂಡಸ್ಟ್ರೀಸ್ 24. 10 ನೈಕಾ 24. ಸಾಮಾನ್ಯವಾಗಿ ಪ್ರಾಫಿಟ್ ಗ್ರೋತ್ ಮತ್ತು ROE ಅಂದ್ರೆ ಅದೆರಡು ಪ್ಯಾರಾಮೀಟರ್ ಅಲ್ಲ, ಯಾವುದಾದ್ರೂ ಒಂದು ಕಂಪನಿಯನ್ನ ಜಡ್ಜ್ ಮಾಡಬೇಕಾದ್ರೆ. ಮತ್ತೆ ಬೇಕಾದಷ್ಟು ಫ್ಯಾಕ್ಟರ್ಸ್ ಇದ್ದಾವೆ ನಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ. ಅವುಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿ ನೀವು ಆ ಕಂಪನಿಯ ಷೇರುಗಳನ್ನು ತಗೊಳ್ಬೇಕು ಅಥವಾ ಅವುಗಳನ್ನು ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡಬೇಕು. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ದೀರ್ಘ ಅವಧಿಗೆ ನೀವೇನಾದರೂ ಹಣವನ್ನು ಹಾಕ್ತಾ ಇದ್ದೀರಿ ಅಂತಂದ್ರೆ ನೀವು ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಅನ್ನು ಕಾಣಲಿಕ್ಕೆ ಆಸೆ ಪಡ್ತೀರಿ? ಆ ಪರ್ಸೆಂಟೇಜ್ ಅನ್ನು ನೀವು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.